ಮತ್ತು ಮುಖ್ಯಮಂತ್ರಿಗಳ ನಿಜ ಬಣ್ಣವೂ ಕೂಡ ಬಯಲಾಯಿತು. 2011ರಲ್ಲಿ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡಿದ ಮಾತೇನು ಅಂದರೆ, ನೋಡಿ, ರಾಷ್ಟ್ರಪತಿಗಳು ಸಂವಿಧಾನದ ಪ್ರತಿನಿಧಿ, ರಾಷ್ಟ್ರಪತಿಗಳ ಪ್ರತಿನಿಧಿ ರಾಜ್ಯಪಾಲರು. ರಾಜ್ಯಪಾಲರು ಏನು ಕ್ರಮ ತಗೊಳ್ತಾರೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ, ಸಂವಿಧಾನವನ್ನು ಎತ್ತಿಡಿಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕ್ರಮ ಅನ್ನುವ ಮಾತನ್ನು 2011ರಲ್ಲಿ ಹೇಳಿದರು. ಈಗ ರಾಜ್ಯಪಾಲರು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಮಾತನ್ನು ಆರೋಪ ಮಾಡ್ತಿದ್ದಾರೆ. ಹಿಂದೆ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರ ಮೇಲೆ ಆರೋಪ ಬಂದಾಗ ಆಗ ಅವ್ರನ್ನ ಸಮರ್ಥಿಸಿ ಮಾತಾಡಿದರು. ಅವರು ಸಂವಿಧಾನದ ಪ್ರತಿನಿಧಿ ಅನ್ನೋದನ್ನು ಬೆಟ್ ಮಾಡಿ ತೋರಿಸಿದರು. ಹಾಗೆಯೇ ನಿವೇಶನವನ್ನು ಅವತ್ತು ಯಡಿಯೂರಪ್ಪನವರು ವಾಪಸ್ ಕೊಡೋ ನಿರ್ಧಾರ ತಗೊಂಡಾಗ ಆವಾಗ ಕೊಟ್ಬಿಟ್ರೆ ತಪ್ಪು ಮುಚ್ಚಾಕೊಳ್ಳೋಕೆ ಆಗ್ಬಿಡುತ್ತಾ ಅನ್ನುವ ಪ್ರಶ್ನೆಯನ್ನು ಮಾಡಿದರು. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವತ್ತು ಅವ್ರು ಮಾತಾಡಿದ ಮಾತನ್ನೇ ವಾಪಸ್ ಮರುಪ್ರಶ್ನಿಸ್ತಾ ಇದ್ದಾರೆ. ಈಗ ದಿಕ್ಕು ತಪ್ಪಿಸುವ ಅಥವಾ ಗೊಂದಲಕ್ಕೀಡು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಪತ್ರಕರ್ತರು ನಿಮ್ಮನ್ನೇ ಪ್ರಶ್ನೆ ಕೇಳಿದ್ರು, ಸೈಟ್ ವಾಪಸ್ ಕೊಡ್ತೀರಾ ಅಂತ. ಯಾಕೆ ಕೊಡಬೇಕು, 62 ಕೋಟಿ ಕೊಡಬೇಕು ಅಂತ ಕೇಳಿದರು ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಈಗ 62 ಕೋಟಿ ಬೇಡವಾ ನಿಮಗೆ? ಯಾಕೆ ಇಷ್ಟು ಬೇಗ ಕೊಟ್ಬಿಟ್ರಿ? ಪತ್ನಿಯ ಬರೆದಿರುವಂತ ಪತ್ರ ಅದು ಅವ್ರ ಒಡೆತನ ಸೇರಿದ್ದು, ಸಮಾನ ಈ ಸೈಟ್ ಅಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು 62 ಕೋಟಿ ಪತ್ನಿ ಪರವಾಗಿ ಕೇಳಿದ್ರಾ? ಮುಖ್ಯಮಂತ್ರಿ ಆಗಿದ್ದವರು ಇಂಥ ಕೇಸುಗಳಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನನಗಿದೆ ಅನ್ನೋಂಥ ಅರಿವನ್ನು ಮರೆತು ತಮ್ಮ ಪತ್ನಿಯ ಪರವಾಗಿ ಸಾರ್ವಜನಿಕ ವಕಾಲತ್ತು ವಹಿಸಿ 62 ಕೋಟಿ ಡಿಮಾಂಡ್ ಮಾಡಿದ್ರು. ಮಾಡಿದ್ದು ಸುಳ್ಳೋ ನಿಜನಾ? ಇಷ್ಟು ಬೇಗ ಮರೆವು ಬಂದುಬಿಡಬಾರ್ದು. ಅವರೇ ಕೇಳಿದ್ರು 62 ಕೋಟಿ ಕೊಡಬೇಕು ಅಂತೇಳಿ. ಇವತ್ತು ಯಾಕೆ 62 ಕೋಟಿ ಬೇಡವಾಯ್ತಾ? ಯಾವಾಗ ನ್ಯಾಯಾಲಯ ಮೊಕದ್ದಮೆ ದಾಖಲಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡ್ತು, ಮೊಕದ್ದಮೆ ದಾಖಲಾಯಿತು, ಆಗ ನೀವು ಕೊಟ್ಟಿದ್ದರಿಂದ ನಿಮ್ಮ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕದಂತೆ ನೀವು ಮರ್ಯಾದೆಯೂ ಹೋಗಿ ಮೊಕದ್ದಮೆಯೂ ದಾಖಲಾದ ಮೇಲೆ ಆಮೇಲೆ ವಾಪಸ್ ಕೊಡೋದ್ರಿಂದಾಗಿ ಹೋದ ಮರ್ಯಾದೆ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ, ಹೋದ ಗೌರವ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ. ತನಿಖೆ ಮೂಡಾದಲ್ಲಿ ಬರೀ ಸಿದ್ದರಾಮಯ್ಯನವರ ಪತ್ನಿಯವರು ಮಾತ್ರ ಅಂತಲ್ಲ, ಇನ್ನೂ ಈ ಥರದ ನೂರಾರು ಪ್ರಕರಣಗಳಿದ್ದಾವೆ. ಯಾರು ಬೇಕಾದ್ರೂ ಇರಲಿ, ನಾವು ರಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇನೆ, ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ. ಎಲ್ಲವೂ ತನಿಖೆ ಆಗಬೇಕು. ಅಕ್ರಮವಾಗಿ ಯಾರ್ಯಾರು ನಿವೇಶನ ಪಡೆದಿದ್ದಾರೆ, ಅಕ್ರಮವಾಗಿ ಯಾರ್ಯಾರು ಪರಿಹಾರದ ರೂಪದಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಅದರ ತನಿಖೆಯೂ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.